ಸರ್ ಈ ತರ ರೊಟ್ಟಿ ಯಾವ ತರ ಸೈಜ್ ಅಂತ ಚಪಾತಿ ಮಾಡಿ ಆದ್ಮೇಲೆ ಬೇಯಿಸಾದ್ಮೇಲೆ ಎಷ್ಟು ಸೈಜಿಗೆ ಬರುತ್ತೆ ಅಂತ ಹೇಳಿ ಪ್ರಾಕ್ಟಿಕಲಿ ನೋಡಿ ಅವರು ಅಳತಿ ಮಾಡಿ ತಗೊಂಡು ಹೋಗ್ತಾ ಇದ್ರು. ಇದು ನ್ಯಾನೋ ಮೆಷಿನ್ ಅಂತ ಹೇಳಿ ತಾಸಿಗೆ 2,200 ರೊಟ್ಟಿ ಬರ್ತೈತಿ. 250 ರೊಟ್ಟಿ ಸರ್ 50 ರೊಟ್ಟಿ ಬರ್ತೈತಿ. ಇದು ಚಾಂಪಿಯನ್ ಮೆಷಿನ್ ಅಂತ ಹೇಳಿ ತಾಸಿಗೆ 400 ರೊಟ್ಟಿ ಬರ್ತೈತಿ. ಇದ್ರ ಸೈಡ್ ವೇಸ್ಟ್ ಇಲ್ಲಿ ಟ್ರೇ ಇರ್ತೈತಿ, ಟ್ರೇಗೆ ಬಂದು ಬೀಳ್ತೈತಿ, ಅದನ್ನು ತೆಗೆದು ಹಾಕ್ಬೇಕು. ಇವು 2 ಕ್ಲಾಸಿಕ್ ಮೆಷಿನ್ನು, ಸುಪ್ರೀಂ ಮೆಷಿನ್ ಅಂತ ಹೇಳಿ. ಇದು ಆಟೋಮೆಟಿಕ್, ಅದು ಸೈಡ್ ವೇಸ್ಟ್ ಹೋಗಿ ರಿಟರ್ನ್ ಬೆಲ್ಟಿಂದ ಬಿದ್ದು ರೊಟ್ಟಿಯಾಗಿ ಅಥವಾ ಚಪಾತಿಯಾಗಿ ಬರ್ತದೆ ರೆಸ್ಪೆಕ್ಟಿವ್ಲಿ. 800 ತನಕ ಮಾಡ್ಬೋದು 1 ಅವರ್ಗೆ. ಇದು 1,000 ತನಕನೂ ಮಾಡ್ಬೋದು ನೀವು. 1,000-1,200 ಸರ್ ಕ್ಲಾಸಿಕ್ 800 ರೊಟ್ಟಿ ಇದು ಸುಪ್ರೀಂ ಒಂದು ತಾಸು 1,000 ರೊಟ್ಟಿ ಅಥವಾ ಚಪಾತಿನ ನೀವು ಮಾಡ್ಕೊಬೋದು. 11.5 ಇಂಚು ರೊಟ್ಟಿ ಕಟರ್. ಅದು ಬೇರೆ ಬೇರೆ ಸೈಜ್, ಬೇರೆ ಬೇರೆ ಏರಿಯಾದವ್ರು ಬೇರೆ ಬೇರೆ. ಬಿಜಾಪುರ ಸೈಡ್ 12 ಇಂಚ್ ಕಟರ್ ಯೂಸ್ ಮಾಡ್ತಾರೆ. ನಾರ್ಮಲಿ ದಾವಣಗೆರೆ ಬೆಂಗಳೂರು ಸೈಡೆಲ್ಲ 11.5 ಇಂಚ್ ಕಟರ್ ಯೂಸ್ ಮಾಡ್ತಾರೆ. ಅವ್ರು ಯಾವ್ದು ಕೇಳ್ತಾರ ಅದನ್ನು ನಾವು ಫಿಟ್ ಮಾಡಿ ಒಂದು ಮಷಿನ್ ಜೊತೆಗೆ ಫ್ರೀ ಕೊಡ್ತೀವಿ. ಅವ್ರು ಚಪಾತಿ ಕಟರ್ ಬೇಕು ಅಂತಂದ್ರೆ ಅದನ್ನೇ ಎಕ್ಸ್ಟ್ರಾ ಚಾರ್ಜ್ ಮಾಡಿ ನಾವು ಇದನ್ನು ಫಿಟ್ ಮಾಡಿ ಕೊಡ್ತೀವಿ. ಕೆಲವರು ಪಾಪಡ್ ಮಾಡ್ತೀವಿ ಅಂತಾರೆ. ಇದು 5 ಇಂಚಿನ ಪಾಪಡ್ ಕಟ್ರ್ ಸರ್. ಹಪ್ಪಳ ಹಪ್ಪಳ 4 ಇಂಚು ಹಪ್ಪಳ ಇದೆ. 6.5 ಇಂಚು ಮಸಾಲ ಪಾಪಡ್ ಅಂತ ಇದೆ. ಅವ್ರ ರಿಕ್ವೈರ್ಮೆಂಟ್ ಹೇಗಾಗಿರುತ್ತಾ ಅದನ್ನ ನಾವು ಫಿಕ್ಸ್ ಮಾಡಿ ಕೊಡ್ತೀವಿ. ಇದು ದೋಸಾ ಬಾಟಿ ಅಂತ ಹೇಳಿ 4 ಅಟ್ ಎ ಟೈಮ್ ಮಾಡ್ಬೋದು. ಚಪಾತಿ 4 ಸರ್. ಚಪಾತಿ ರೊಟ್ಟಿ ಏನಾದ್ರು ನೀವು ಬೇಯಿಸ್ಕೋಬಹುದು. ಇದು 1 HP ತಾಸಿಗೆ 8 ಕಿಲೋಮೀಟರ್ ಬೀಸ್ತೈತಿ. ಇದು 14 ಕಿಲೋಮೀಟರ್ ಬೀಸ್ತೈತಿ. ಇದು 20 ಕಿಲೋಮೀಟರ್ ಬೀಸ್ತೈತಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧಾರವಾಡದ ಗಾಮನಗಟ್ಟಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀನಿ. ಅದು ವಿ ಕ್ಯಾಪ್ ಇಂಡಸ್ಟ್ರಿಯಲ್ಲಿದ್ದೀನಿ. ಇಲ್ಲಿ ಏನಪ್ಪ ಅಂದ್ರೆ ಸುಮಾರು ಏನೋ ಸಾಮಾನ್ಯ ಒಬ್ಬ ಮಹಿಳೆ ಒಂದು ಉದ್ಯಮಿ ಆಗಬೇಕಪ್ಪ ಅಂದ್ರೆ ಏನಾದರೂ ಒಂದು ಉದ್ಯೋಗ ಮಾಡಿದರೆ ಅಂಥ ಉದ್ಯೋಗ ಮಾಡುವಂಥದ್ದು ಯಾವುದಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ರೊಟ್ಟಿ ಮಿಷನ್, ದಕ್ಷಿಣ ಅಂದ್ರೆ ನಾವು ಬೆಂಗಳೂರು ಮತ್ತು ಮೈಸೂರು ಭಾಗಕ್ಕೆ ಹೋದ್ರೆ ಒಂದು ಚಪಾತಿ ಮಿಷನ್ ಇತ್ತಂದ್ರೆ, ಒಂದು ಯಂತ್ರ ಇತ್ತಂದ್ರೆ ನಾವೊಬ್ಬ ಉದ್ಯಮಿ ಆಗ್ಬೋದು ಅಂತ ಒಂದು ಪರಿಕಲ್ಪನೆ ಇಟ್ಕೊಂಡು ಸುಮಾರು ವರ್ಷದಿಂದ ಅವರು ಇಲ್ಲಿ ಅಂಥ ಯಂತ್ರಗಳನ್ನ ತಯಾರು ಮಾಡ್ತಾರೆ. ಆ ಯಂತ್ರಗಳು ಯಾವ ಥರ ಅದಾವೆ ಮತ್ತು ಯಾವ್ಯಾವ ಅಂದ್ರೆ ಸುಮಾರು 4 ವೆರೈಟಿ ಇದಲ್ಲ, ಯಾವ ಯಂತ್ರಗಳು ಯಾವ್ಯಾವ ರೂಪದಲ್ಲಿ ಸಹಾಯ ಆಗುತ್ತೆ ಒಬ್ಬ ಮಹಿಳೆಗೆ ಅಂತಂತ ಆ ಸರ್ ಜೊತೆ ಮಾತಾಡ್ಕೊತಾನೆ. ಅವ್ರು ಸರ್ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಳ್ಕೊಡಿ ಸರ್. ನನ್ನ ಹೆಸರು ವಿನಾಯಕರಾವ್ ಟೆಂಬೆ ಅಂತ ಹೇಳಿ. ಹಾಂ ಸರ್. ಬರ್ರಿ, ನಾವು ವಿ ಕ್ಯಾಪ್ ಇಂಡಸ್ಟ್ರಿ 15 ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ದೀವಿ. 15 ವರ್ಷದಿಂದ ಸರ್? 15 ವರ್ಷದಿಂದ. ನಾ ಸರ್ವಿಸಲ್ಲಿ ಇದ್ದೆ. ನಾನು 31 ವರ್ಷ ಸರ್ವಿಸ್ ಮಾಡಿ. ಸರ್ ಏನು ಸರ್ವಿಸ್? ಬೇರೆ ಬೇರೆ ಕಂಪನಿಯಲ್ಲಿ ಕ್ರಾಂಪ್ಟನ್ ಗ್ರೀವ್ಸಲ್ಲಿ ಸರ್ವಿಸಲ್ಲಿದ್ದೆ. ಕಿರ್ಲೋಸ್ಕರ್ ಎಲೆಕ್ಟ್ರಿಕಲ್ಲಿ ಸರ್ವಿಸಲ್ಲಿದ್ದೆ. ಹಾಂ ಸರ್. ಅದನ್ನೀಗ ನಮ್ಗೆ ಅಭಿಮಾನದಿಂದ ನಾವು ಕ್ರಾಂಪ್ಟನ್ ಗ್ರೀವ್ಸ್ ಮೋಟರ್ನೇ ಎಲ್ಲದಕ್ಕೂ ಪ್ರಾಡಕ್ಟಿಗೂ ಹಾಕ್ತಾ ಇದ್ದೀವಿ. ಓ, ನೀವೇನು ಕೆಲಸ ಮಾಡಿದ್ದೆ? ಅಲ್ಲೇ ಅದರಿಂದನೇ ನಾವು ಹಾಕ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ಸರ್ ಏನ್ರಿ ಎಲ್ಲ ಇವೆಲ್ಲ ಮಷಿನರಿ ಸೆಮಿ ಅಸೆಂಬ್ಲಿ ಮಾಡಿದ್ದೀಗ. ಅಂಡರ್ ಫೈನಲ್ ಅಸೆಂಬ್ಲಿ ಸ್ಟೇಜ್ ಒಳಗೆ ಇದ್ದಾವೆ ಇವು. ಅಂದ್ರೆ ಸರ್ ನೀವೇ ತಯಾರು ಮಾಡಿದಂತ ಮಿಷನ್ಗಳು? ಹೌದು, ಎಲ್ಲ ನಾವೇ ಇಲ್ಲೇ ಇನ್ನೋಸ್ ತಯಾರು ಮಾಡ್ತೀವಿ. ರೊಟ್ಟಿ ಮಿಷಿನ್, ಚಪಾತಿ ಮಿಷಿನ್ ಏನಿದಾವ ಅಷ್ಟು ಇಲ್ಲೇ ಇನ್ನೋಸ್ ತಯಾರು ಮಾಡ್ತೀವಿ. ಅಂದ್ರೆ ಸರ್ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ರೀ, ಈ ಕಡೆ ನಾವು ಮೈಸೂರು ಕಡೆ ಹೋದ್ರೆ ಇದೇ ಮಿಷಿನ್ ಅನ್ನ ಚಪಾತಿಗೆ ಯೂಸ್ ಮಾಡ್ಬೋದು. ಕಟ್ರ ಅಷ್ಟ ಚೇಂಜ್ ಆಗುತ್ತೆ. ನೀವು ಕಟ್ರ ಯಾವ ಸೈಜ್ ಬೇಕೋ ಅದನ್ನು ಹಾಕ್ಕೊಡ್ತೀವಿ. ಹಪ್ಪಳದ ಕಟ್ರ್ ಬೇಕು ಅಂದ್ರೆ ಹಪ್ಪಳದ್ದು ಹಾಕ್ಕೊಡ್ತೀವಿ. ಚಪಾತಿದು ಬೇಕಂದ್ರೆ ಚಪಾತಿದು ಕಟ್ರ್ ಹಾಕ್ಕೊಡ್ತೀವಿ. ರೊಟ್ಟಿ ಯಂತ್ರ ತೋಡ್ಬೇಕಾದ್ರೆ ಇವ್ರು ಆ ಕಟ್ರೆಲ್ಲ ಬಂದೇ ಬಿಡ್ತದೆ ಸರ್? ಒಂದು ಮಷಿನ್ ಜೊತೆಗೆ ಒಂದು ಫ್ರೀ ಇರುತ್ತೆ. ನೀವು ಎಕ್ಸ್ಟ್ರಾ ಚಪಾತಿನೂ ಮಾಡ್ತೀನಿ, ರೊಟ್ಟಿನೂ ಮಾಡ್ತೀನಿ, ಪಾನಿಪುರಿ ಮಾಡ್ತೀನಿ ಅಂತ ಈ ಥರ ಅಂದರೆ ನೀವು ಒಂದೊಂದು ಐಟಮಿಗೆ ಒಂದೊಂದು ಎಕ್ಸ್ಟ್ರಾ ಕಟ್ರ ನೀವು ಸಪ್ರೇಟ್ ಇಟ್ಕೋಬೇಕು. ಈಸಿಲಿ ಅದನ್ನು ತೆಗೆದಿಟ್ಟು ಇದನ್ನ ನೀವು ಯಾವ ಐಟಮ್ ಮಾಡಬೇಕು ಅಂತ ಇರ್ತಾರೋ ಅದನ್ನ ಹಾಕೋಬೇಕು. ಓ, ಆ ಕಟ್ರ ಈಜಿಯಾಗಿ ರಿಮೂವ್ ಮಾಡ್ಕೊಂಡು ಸರ್ ನಾವು ಹಾಕೋಬಹುದು ಸರ್? ಹಾಕೋಬಹುದು, ಪ್ರಾವಿಷನ್ ಇದೆ. ಇದು ಕ್ಲಾಸಿಕ್ ಮೆಷಿನ್ ಈಗ ಬಿಲ್ಡ್ ಮಾಡ್ತಾ ಇದ್ದಾರೆ. ಈಗ ವೆಲ್ಡಿಂಗ್, ಫ್ರೇಮ್ ವೆಲ್ಡಿಂಗ್ ಮಾಡಿಕೊಂಡು ಈಗ ನೆಕ್ಸ್ಟ್ ಅಸೆಂಬ್ಲಿ ತಯಾರು ಮಾಡ್ತಾ ಇದ್ದಾರೆ. ಇವು ಫೈನಲ್ ಸ್ಟೇಜಿಗೆ ಬಂದಿರೋ ಪ್ರಾಡಕ್ಟ್ಸ್. ಇವು ಫೈನಲ್ ಆಗಿರೋ ಪ್ರಾಡಕ್ಟ್ಸ್ ಇಲ್ಲಿದ್ದಾವೆ. ಇವೆಲ್ಲ ಅದಕ್ಕೆ ಬೇಕಾಗದಂಥ ಪಾರ್ಟ್ಸ್ ಅಷ್ಟು ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು. ಎಲ್ಲ ಇಲ್ಲೇ ಮೆಷಿನರಿ ಇಲ್ಲೇ ಇದೆ. ಮೆಷಿನಿಂಗ್ ಮಾಡಿ ಇಲ್ಲೇ ಅಸೆಂಬ್ಲಿ ಮಾಡ್ತೀವಿ. ಇದು ಇವು ಎಲ್ಲ ಫೈನಲ್ ಫಿನಿಶ್ ಆಗಿದ್ದು ರೊಟ್ಟಿ ಮಿಷನ್ಸ್. ಅಥವಾ ಚಪಾತಿನೂ ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು. ಇದು ನ್ಯಾನೋ ಮೆಷಿನ್ ಅಂತ ಹೇಳಿ ತಾಸಿಗೆ 2,200 ರೊಟ್ಟಿ ಬರ್ತೈತಿ. 250 ರೊಟ್ಟಿ ಸರ್? 50 ರೊಟ್ಟಿ ಬರ್ತೈತಿ. ಇದನ್ನ ಆರಾಮಾಗಿ ಕೆಳಗೆ ಕೂತು
ಒಬ್ಬರೇ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಸೈಡದು ವೇಸ್ಟ್ ಕೈಯಿಂದ ತೆಗೆದು ಹಾಕ್ಬೇಕು. ಇದು ಚಾಂಪಿಯನ್ ಮೆಷಿನ್ ಅಂತ ಹೇಳಿ ತಾಸಿಗೆ 400 ರೊಟ್ಟಿ ಬರ್ತೈತಿ. ಇದ್ರದ್ದು ಸೈಡ್ ವೇಸ್ಟ್ ಇಲ್ಲಿ ಟ್ರೇ ಇರ್ತೈತಿ, ಟ್ರೇಗೆ ಬಂದು ಬೀಳ್ತೈತಿ, ಅದನ್ನು ತೆಗೆದು ಹಾಕ್ಬೇಕು. ಅಂದ್ರೆ ಇವೆರಡು ಮ್ಯಾನ್ಯುಯಲಿ ಸ್ವಲ್ಪ ಆಪ್ರೇಟ್ ಮಾಡೋಂಥ ಮೆಷಿನ್ಗಳು. ಇವೆರಡು ಕ್ಲಾಸಿಕ್ ಮೆಷಿನ್ನು, ಸುಪ್ರೀಂ ಮೆಷಿನ್ ಅಂತ ಹೇಳಿ. ಇದು ಆಟೋಮೆಟಿಕ್, ಅದು ಸೈಡ್ ವೇಸ್ಟ್ ಹೋಗಿ ರಿಟರ್ನ್ ಬೆಲ್ಟಿಂದ ಬಿದ್ದು ರೊಟ್ಟಿಯಾಗಿ ಅಥವಾ ಚಪಾತಿಯಾಗಿ ಬರ್ತದೆ ರೆಸ್ಪೆಕ್ಟಿವ್ಲಿ. ಸರ್ ಇದೇನ ರಿವರ್ಸ್ ಇದು 800 ತನಕ ಮಾಡ್ಬೋದು 1 ಅವರ್ಗೆ. ಇದು 1000 ತನಕನೂ ಮಾಡ್ಬೋದು ನೀವು, 1000 1200. ಸರ್ ಕ್ಲಾಸಿಕ್ 800 ರೊಟ್ಟಿ ಒಂದು ತಾಸಿಗೆ, ಇದು ಸುಪ್ರೀಮ್ ಒಂದು ತಾಸಿಗೆ 1000 ರೊಟ್ಟಿ ಅಥವಾ ಚಪಾತಿನ ನೀವು ಮಾಡ್ಕೊಬೋದು. ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಬೇಕು. ಇದು ರೊಟ್ಟಿ ಕಟರ್, ಇದು ರೊಟ್ಟಿ ಕಟ್ಟರ್ 11.5 ಇಂಚು ರೊಟ್ಟಿ ಕಟರ್. ಅದು ಬೇರೆ ಬೇರೆ ಸೈಜು, ಬೇರೆ ಬೇರೆ ಏರಿಯಾದವ್ರು ಬೇರೆ ಬೇರೆ. ಬಿಜಾಪುರ ಸೈಡ್ 12 ಇಂಚ್ ಕಟರ್ ಯೂಸ್ ಮಾಡ್ತಾರೆ. ನಾರ್ಮಲಿ ದಾವಣಗೆರೆ ಬೆಂಗಳೂರು ಸೈಡೆಲ್ಲ 11.5 ಇಂಚ್ ಕಟರ್ ಯೂಸ್ ಮಾಡ್ತಾರೆ. ಅವ್ರಿಗೆ ಯಾವ್ದು ಕೇಳ್ತಾರ ಅದನ್ನು ನಾವು ಫಿಟ್ ಮಾಡಿ ಒಂದು ಮಷಿನ್ ಜೊತೆಗೆ ಫ್ರೀ ಕೊಡ್ತೀವಿ. ಅವ್ರು ಚಪಾತಿ ಕಟರ್ ಬೇಕು ಅಂತಂದ್ರೆ ಅದನ್ನೇ ಎಕ್ಸ್ಟ್ರಾ ಚಾರ್ಜ್ ಮಾಡಿ ನಾವು ಇದನ್ನು ಫಿಟ್ ಮಾಡಿ ಕೊಡ್ತೀವಿ. ಕೆಲವರು ಪಾಪಡ್ ಮಾಡ್ತೀವಿ ಅಂತಾರೆ. ಇದು 5 ಇಂಚಿನ ಪಾಪಡ್ ಕಟ್ರ ಸರ್. ಹಪ್ಪಳ ಅಂತ ಹಪ್ಪಳ ಹಪ್ಪಳ 4 ಇಂಚು ಹಪ್ಪಳ ಇದೆ, 6.5 ಇಂಚು ಮಸಾಲ ಪಾಪಡ್ ಅಂತ ಇದೆ. ಅವ್ರ ರಿಕ್ವೈರ್ಮೆಂಟ್ ಹೇಗಾಗಿರುತ್ತೆ ಅದನ್ನು ನಾವು ಫಿಕ್ಸ್ ಮಾಡಿ ಕೊಡ್ತೀವಿ. ಕೆಲವರು ಪಾನಿಪುರಿ ಇದೆ ಅಂತಾರೆ, 50 mm ಕಟ್ರ ಹಾಕಿ ಕೊಟ್ಟಿರ್ತೀವಿ. ಅದನ್ನು ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡ್ಬೋದು. ಈಗ ಇವರು ಧಾರವಾಡದಿಂದ ಕಸ್ಟಮರ್ ಬಂದಿದ್ದಾರೆ, ಬೇಲೂರಿಂದ. ಚಪಾತಿನ ಬೇಯಿಸಿ ಅವರು ಪ್ರಾಕ್ಟಿಕಲಿ ಅವರಿಗೆ ಎಷ್ಟು ತಾಸು ಇಟ್ಟರೆ ಅದು ಮೆತ್ತಗಿರುತ್ತದೆ ಅಂತ ಹೇಳಿ ಅನುಭವಕ್ಕೆ ಅವರಿಗೆ ಪ್ರಾಬ್ಲಮ್ ಇದೆ ಅಂತ, ಅದಕ್ಕೆ ನಮ್ಮಲ್ಲಿ ಬಂದು ಅದನ್ನು ಸಕ್ಸಸ್ ಆಗಿ 6 ರಿಂದ 8 ತಾಸು ತನಕನೂ ಇಟ್ಟರು ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಪ್ರಾಕ್ಟಿಕಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಮಾಡಿ ಅವರು ಕ್ಲಾಸಿಕ್ ಮೆಷಿನನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಹೊರಟಿದ್ದಾರೆ. ಸರ್ ಅವ್ರು ಇಲ್ಲಿ ಬಂದು ಕ್ಲಾಸಿಕ್ ಮಿಷನ್ ನೋಡ್ಕೊಂಡು ಪ್ರಾಕ್ಟಿಕಲಿ ಎಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಒಲೆ ಇದೆ, ನೋಡ್ಕೊಂಡು ಇದೆ. ಹೌದು, ಚಪಾತಿಗೆ ಹೌದು ಚಪಾತಿ ಟ್ರೈ ಮಾಡಿದ್ದಾರೆ ಅವರು. ಅದೇ ಥರ ರೊಟ್ಟಿನೂ ಮಾಡಿ ನೀವು ಪ್ರಾಕ್ಟಿಕಲಿ ಮಾಡ್ಕೊಂಡು ಅಲ್ಲಿ ಹಿಟ್ ಕಲಸೋ ಮೆಷಿನ್ ಇದ್ದಾವೆ. ಡೋ ನೀಡರ್ ಅಂತ ಹೇಳಿ ಇದು 5 kg ಕೆಪಾಸಿಟಿ, ಇದು 10 kg ಕೆಪಾಸಿಟಿ, 5 kg 10 kg ಸರ್. ಇದಕ್ಕಿಂತ ಹೈಯರ್ ಕೆಪಾಸಿಟಿ ಬೇಕು ಅಂದ್ರೂ ನಾವು ತರಿಸ್ಕೊಡ್ತೇವೆ. ಇದೆ, ಅವೈಲೇಬಲ್ ಇದೆ. 15 kg 20 kg 25 kg ಇದು ಅವೈಲೇಬಲ್ ಇದೆ. ಕೆಲವರು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಹಿಡಿತಾರೆ, ಅವರಿಗೆಲ್ಲ ದೊಡ್ಡದು ಬೇಕಾಗುತ್ತೆ. ಅದರ ಸಲುವಾಗಿ ನೀವು ಅದು ಯಾವ್ದು ಕೇಳ್ತಾರೋ ಅದನ್ನು ನಾವು ಮಾಡಿಕೊಡ್ತೀವಿ. ಅಂದರೆ ಈಗ ರೊಟ್ಟಿ ಮಿಷಿನ್ಗೆ ಅಂತ ಬಂದವರು ಜೊತೆಗೆ ರಿಲೇಟೆಡ್ ಪ್ರಾಡಕ್ಟ್ ಏನು ಬೇಕು ಅಂತ ಎಲ್ಲ ಕೇಳ್ತಾರೆ ಅವರು. ಅದನ್ನು ಮತ್ತೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅನ್ನೋದೇ ಎಲ್ಲನೂ ಒಂದೇ ಕಡೆಗೆ ಅವೈಲೇಬಲ್ ಇರಲಿ ಅಂತ ಹೇಳಿ ನಾವು ಎಲ್ಲರ ಜೊತೆಗೂ ಟೈ ಅಪ್ ಮಾಡಿಕೊಂಡು ಇಲ್ಲೇ ಅವೈಲೇಬಿಲಿಟಿನ ಇಲ್ಲೇ ಮಾಡಿದ್ದೀವಿ. ಇನ್ನು ರೊಟ್ಟಿ ಮಿಷನ್ ಖರೀದಿ ಮಾಡಿ ರೊಟ್ಟಿ ಮಿಷನ್ ಎಲ್ಲ ಇನ್ನೂ ತಯಾರು ಮಾಡ್ತೀವಿ. ಹಿಟ್ ಕಲ್ಸೋದು ಆಯ್ತು, ಇನ್ನು ಏನು ಒಲಿನ ಬಂತು. ಇದು ದೋಸಾ ಬಾಟಿ ಅಂತ ಹೇಳಿ 4 ಅಟ್ ಎ ಟೈಮ್ ಮಾಡ್ಬೋದು. ಚಪಾತಿ 4 ಸರ್, ಚಪಾತಿ ರೊಟ್ಟಿ ಏನಾದ್ರು ನೀವು ಬೇಯಿಸ್ಕೋಬೋದು. ಇದು 2 ಬರ್ನರ್ ಒಲಿ, ಹೈ ಫ್ಲೇಮ್ ಬರ್ನರ್ ಒಲಿ, SS ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇದ್ದ ಐತಿ. ಇದು ಪಲ್ವರೈಸರ್, ಹಿಟ್ಟಿನ ಗಿರಣಿ ಮನೆ ಕರೆಂಟಿಗೆ ನಡೀತೈತಿ. 1 HP ಪಲ್ವರೈಸರ್, 2 HP ಪಲ್ವರೈಸರ್, 3 HP ಪಲ್ವರೈಸರ್. ಇದು 1 HP ತಾಸಿಗೆ 8 ಕಿಲೋಮೀಟರ್ ಬೀಸ್ತೈತಿ. ಇದು 14 ಕಿಲೋಮೀಟರ್ ಬೀಸ್ತೈತಿ. ಇದು 20 ಕಿಲೋಮೀಟರ್ ಬೀಸ್ತೈತಿ. ಸರ್ ಈ ಥರ ರೊಟ್ಟಿ ಯಾವ ಥರ ಸೈಜ್ ಅಂತ ಚಪಾತಿ ಮಾಡಿ ಆದಮೇಲೆ ಬೇಯಿಸಾದ್ಮೇಲೆ ಎಷ್ಟು ಸೈಜಿಗೆ ಬರುತ್ತೆ ಅಂತ ಹೇಳಿ ಪ್ರಾಕ್ಟಿಕಲಿ ನೋಡಿ ಅವರು ಅಳತಿ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಯಾವ ಕಟ್ರ್ ಹಾಕಬೇಕು ಅಂತ ಅವರು ಡಿಸೈಡ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಗ್ರಾಹಕರೇ, ಈಗ ನಾವು ರೊಟ್ಟಿ ಮಿಷಿನ್ ಖರೀದಿ ಮಾಡಿದ್ವಿ, ಅದನ್ನು ಹಿಟ್ಟು ಎಲ್ಲಿಂದ ಹೆಂಗೆ ಮಾಡೋದು ಏನು ಅಂತಂತಂದರೆ ಇದು ಹಿಟ್ಟಿನ ಗಿರಣಿ ನಿಮಗೆ 1 HP 2 HP 3 HP ಅವೈಲೇಬಲ್ ಇರುತ್ತೆ ಇಲ್ಲೇನೆ. ಅಂದರೆ ಒಂದೇ ಒಂದು ಛತ್ತೊಳಗೆ ಎಲ್ಲ ಐಟಮ್ಸು ರಿಲೇಟೆಡ್ ಟು ಮೆಷಿನ್ನಿಗೆ ಹೆಂಗೆ ನಾವು ಒಂದು ರೊಟ್ಟಿ ಅಥವಾ ಚಪಾತಿ ತಯಾರು ಮಾಡ್ಬೇಕು ಅಂತಂದ್ರೆ ಎಲ್ಲ ಪ್ರಾಡಕ್ಟ್ಸು ಇಲ್ಲೇ ಅವೈಲೇಬಲ್ ಇದ್ದಾವೆ. ಒಲಿ ಇದೆ, ಅದಕ್ಕೆ ತಕ್ಕಂಗೆ ತವಾನೂ ಇದೆ. 14 ಇಂಚಿನ ತವಾ ಅವೈಲೇಬಲ್ ಇದೆ. ಅದಕ್ಕೆ ಹಿಟ್ಟು ಕಲಿಸ್ಬೇಕು ಅಂದರೆ ಕೈಯಿಂದ ಕಲಿಸೋದು ಹೆಚ್ಚಿಗೆ ಕ್ವಾಂಟಿಟಿ ಆದಂಗೆ ಕಷ್ಟ ಆಗ್ತದೆ. ಇದು ಹಿಟ್ಟು ಕಲಿಸೋ ಮೆಷಿನ್ನು 5 kg 10 kg ಇದರಲ್ಲಿದೆ. ಆಮೇಲೆ ನಿಮ್ಗೆ ಸೈಡ್ ಟು ಸೈಡ್ ವೆಜಿಟೇಬಲ್ ಕಟರ್ ಬೇಕಾಗ್ತತಿ, ದಟ್ ಈಸ್ ಆಲ್ಸೋ ಅವೈಲೇಬಲ್. ಇದು ಗ್ರೇವಿ ಮೆಷಿನ್ ಬೇಕಾಗ್ತದೆ ಹೋಟೆಲ್ಗಳಿಗೆ, ಇದಕ್ಕೆ ದೊಡ್ಡ ಅಡುಗೆ ಮಾಡೋಕ್ಕೆ ಇದಕ್ಕೆ, ಅದು ಗ್ರೇವಿ ಮೆಷಿನ್ ಈಸ್ ಅವೈಲೇಬಲ್.
ಇದು ದೋಸೆ ಬಾಟಿ ಅಂತ ಹೇಳಿ 4 ಅಟ್ ಎ ಟೈಮ್ ಚಪಾತಿ ಬೇಯಿಸ್ಬೋದು, ರೊಟ್ಟಿ ಬೇಯಿಸ್ಬೋದು, ದೋಸೆ ಮಾಡ್ಬೋದು. ಇದು ಅವೈಲೇಬಲ್ ಇದೆ, ಗ್ಯಾಸಿಂದನೇ ನಡೆಯುತ್ತದೆ. ಒಂದೇ ಕನೆಕ್ಷನ್ 4 ಅಟ್ ಎ ಟೈಮು ನೀವು ಮಾಡ್ಬೋದು. ಇದು 2 ಬರ್ನರ್ ಒಲಿ ಇದೆ. ಇದೇ ಥರ 4 ಬರ್ನರ್ನು ಒಲಿನೂ ಅವೈಲೇಬಲ್ ಇದೆ. 5 ಫೂಟದ್ದು ಅವೈಲೇಬಲ್ ಇದೆ. ಅಂದ್ರೆ ನೀವು ಒಂದು ಫುಡ್ ಇಂಡಸ್ಟ್ರಿ ಏನೋ ರೊಟ್ಟಿ ಅಥವಾ ಚಪಾತಿ ಮಾಡಬೇಕು ಅಂತಂದರೆ ಎಲ್ಲ ರಿಲೇಟೆಡ್ ಪ್ರಾಡಕ್ಟ್ಸು ನಮ್ಮ ಹತ್ರ ಅವೈಲೇಬಲ್ ಇದ್ದಾವೆ. ಅಂದ್ರೆ ಇದನ್ನು ಮಾಡಿಕೊಂಡು ಪಲ್ಯನೂ ಮಾಡಿಕೊಂಡು ತಿನ್ನೋಬೋದು, ಆ ಥರ ವ್ಯವಸ್ಥೆ ಪೂರ ನಮ್ಮದು ಸೆಟಪ್ ಇದೆ. ಇದು ಸಿಂಪಲ್ ಚಕ್ಲಿ ಮೆಷಿನ್, ಅದು ಡಿಜಿಟಲ್ ಇದೆ. ಇದು ಚಕ್ಲಿ ಮಾಡ್ಬೋದು, ಮುರುಕ ಮಾಡ್ಬೋದು, ಸೇವ್ ಮಾಡ್ಬೋದು. ಇದರಲ್ಲಿ ನಾವು ಯಾವ ಡೈ ಹಾಕಿ ಇದನ್ನು ಮಾಡಿರ್ತೀವೋ ಅದರಿಂದ ಪ್ರೊಡಕ್ಷನ್ ಇದು ಲೈನಾಗಿ ತಾನೇ ಅಂದರೆ ಪ್ರೋಗ್ರಾಮೇಬಲ್ ಇದೆ. ಇದು ನಾವು ಯಾವ ಥರ ದಪ್ಪ ಬೇಕು ಅಥವಾ ನಂಬರ್ ಆಫ್ ಟರ್ನ್ಸ್ ಹೆಚ್ಚಬೇಕು, ಕಡಿಮೆ ಬೇಕು, ಎಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡೋಂತಂದ್ರೆ ಡಿಜಿಟಲ್ ಇದೆ. ದಾನೇನು ಮಾಡ್ಬೋದು. ನಿಮಗೆ ಬೇರೆ ಏನು ಐಟಮ್ ಯಾವ್ದಾರ ಮಾಡೋದಿದೆ ಅಂತಂದ್ರೆ ಅದರ ಪ್ರಕಾರ ನಾವು ಡೈನ ತಯಾರು ಮಾಡಿ ಕೊಡ್ತೀವಿ. ಅದು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, 1200 ರೂಪಾಯಿ ಪರ್ ಡೈ. ನಮ್ಮ ಮಷಿನ್ ಜೊತೆಗೆ 4 ಡೈ ಕೊಟ್ಟಿರ್ತೀವಿ ನಾವು ಫ್ರೀಯಾಗಿ. ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಅದರದ್ದು ಅಟ್ಟು ನಿಮಗೆ ಏನಾದ್ರು ಬೇಕು ಅಂತಂದ್ರೆ ಅದನ್ನು ನೀವು ಕೇಳಿ ತೊಗೊಂಡು ಹೋಗ್ಬೋದು. ಇದು ಈಸಿ ಟು ಆಪ್ರೇಟ್, ಸಣ್ಣ ಹುಡುಗರು ಕೂಡ ಆಪ್ರೇಟ್ ಮಾಡ್ಬೋದು. ಇದು 1 ಇಯರ್ ವಾರಂಟಿ ಇರುತ್ತೆ, 2 ವರ್ಷ 5 ಫ್ರೀ ಸರ್ವಿಸ್ ಇರುತ್ತೆ. ಅದೇನಾರು ಇದು ಮಾಡಬೇಕಂದ್ರೆ ನೀವು ಅಲ್ಲಿಗೆ ಪುಣೆಗೆ ಕಳಿಸ್ಕೊಡ್ಬೇಕಾಗತ್ತೆ ಸರ್ವಿಸಿಂಗ್ ಮಾಡೋದು. ಆ ಕಾರ್ ಹೆಂಗೆ ಇದನ್ನು ಸರ್ವಿಸ್ ಇರುತ್ತೋ, ಇಷ್ಟು ಸರ್ವಿಸ್ ಫ್ರೀ ಅಂತ ಇರುತ್ತೋ, ಇಷ್ಟು ಕಿಲೋಮೀಟ್ರ್ ತನಕ, ಅದು ಇದೇ ಥರ 2 ವರ್ಷದ ತನಕ ಇದು ಸರ್ವಿಸ್ ಫ್ರೀ ಇರುತ್ತೆ. ನೀವು ಬೇಕಂದರೆ ಮಾಡಿಸ್ಕೋಬೋದು. ಇಲ್ಲ ನಿಮ್ಮಲ್ಲಿಗೆ ಬಂದು ಮಾಡಿ ಹೋಗಲಿ ಅಂತಂದ್ರೂ ಅವರಿಗೆ ಟು ಆ್ಯಂಡ್ ಫ್ರೋ ಚಾರ್ಜಸ್ ಕೊಟ್ಟರೆ ಅವರ ಮನೆಗೆ ಬಂದು ನಿಮಗೆ ಎಲ್ಲ ಸರ್ವಿಸ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ. ಅವರಿಗೆ ಅವರೇ ಬರಬೇಕು ಅಂತಂದರೆ ಟು ಆ್ಯಂಡ್ ಫ್ರೋ ಚಾರ್ಜಸ್ ಕೊಡಬೇಕು. ಸರ್ವಿಸ್ ಫ್ರೀ ಇರ್ತದೆ. 1 ಇಯರ್ ಒಳಗೆ ಫ್ರೀ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಆಫ್ಟರ್ 1 ಇಯರ್ ಇದ್ದರೆ ಅದು ಆನ್ ಕಾಸ್ಟ್ ಬೇಸಿಸ್ ರಿಪ್ಲೇಸ್ ಮಾಡ್ತಾರೆ. ಫುಡ್ ಪ್ರಾಡಕ್ಟ್ಸು ಈಗ ನೀವು ನೋಡಿದ್ರಲ್ಲ, ಇದಕ್ಕೆ 50% ಸಬ್ಸಿಡಿ ಗೌರ್ಮೆಂಟಿಂದ, ಅಂದರೆ 35% ಸೆಂಟ್ರಲ್ ಗೌರ್ಮೆಂಟಿಂದ, 15% ಸ್ಟೇಟ್ ಗೌರ್ಮೆಂಟಿಂದ ಸಬ್ಸಿಡಿ ಸ್ಕೀಮಲ್ಲಿ, PMFME ಸ್ಕೀಮಲ್ಲಿ ಇದು ಸಬ್ಸಿಡಿ ಸಿಗುತ್ತೆ. ನಿಮಗೇನಾರು ಲೋನ್ ಮಾಡಿದರೆ ಅಷ್ಟೇ ಸಬ್ಸಿಡಿ ಸಿಗುತ್ತೆ. ಅಂದರೆ ಯಾರಿಗೆ ಅದು ಇಮಿಡಿಯೇಟ್ಲಿ ಪೇಮೆಂಟ್ ಕೊಟ್ಟು ತೊಗೊಂಡೋಗ್ಲಿಕ್ಕೆ ಆಗಲ್ಲ ಅಂತವರು ಲೋನ್ ಮಾಡ್ಬೋದು ಸಬ್ಸಿಡಿ ಸ್ಕೀಮಲ್ಲಿ. ಅದು 50% ಸಬ್ಸಿಡಿ ಸ್ಕೀಮ್ ಇದು ಸಿಗುತ್ತೆ. ಅದಕ್ಕೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ನಿಮಗೆ ಪ್ಲಸ್ ಕೊಟೇಶನ್, ನಿಮಗೆ ಯಾವುದ್ಯಾವುದೋ ಐಟಮ್ ಬೇಕು ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡಿದರೆ ಅವ್ರು ಡೀಟೇಲ್ಸ್ ಕೊಡ್ತೀವಿ. ಆಮೇಲೆ DRP ಅವ್ರ ನಂಬರು ಕೊಡ್ತೀವಿ. ಅವ್ರ ಲಾಗಿನ್ನಲ್ಲಿ ಅದು ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ನಿಮ್ಮದು ಸಿಬಿಲ್ ಓಕೆ ಇದೆ ಅಂತಂದ್ರೆ ಲೋನು ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ ಸರ್. ನೋಡಿ ಸ್ನೇಹಿತರೆ, ಇವತ್ತು ಒಂದು ಪ್ಯಾಕೇಜ್ ಇರುವಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಇವತ್ತು ನೀವೇನಾದರೂ ಚಪಾತಿ ಮಾಡ್ಬೇಕಾ, ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ಬೇಕು. ಹಿಟ್ಟು ಮಾಡಬೇಕಪ್ಪ ಅಂತಂದ್ರೆ ಜೀನ್ ಸಿಗುತ್ತೆ, ಅಂದರೆ ಒಂದು ಯಂತ್ರ ಸಿಗುತ್ತೆ. ಇಲ್ಲ ಅದನ್ನು ನಾವು ಕಲಿಸ್ಬೇಕು ಅಂತಂದರೆ ಇವತ್ತು 5 kg 10 kg 3 ತಾಸು ಇಲ್ಲ ನಮ್ಗೆ ಅದೆಲ್ಲ ನಾವು ಜೀನು ಆಗಿಲ್ಲ ಅಂತ ಕಲಿಸಿದ್ವಿ. ರೊಟ್ಟಿ ಬಡಿಯಕ್ಕಾಗಲ್ಲ ಅಂದ್ರೆ ರೊಟ್ಟಿ ಯಂತ್ರಗಳು ಸಿಗ್ತವೆ. ಅವರು ಸೀದಾ ಎದ್ಕೊಂಡು ಅಂತ ಹೇಳ್ತಾರೆ. ಒಂದು ಕ್ಲಾಸಿಕ್, ಒಂದು ಚಾಂಪಿಯನ್. ಈಗ ನೋಡ್ರಿ 2 ವೆರೈಟಿ ಏನಪ್ಪ ಅಂತಂದ್ರೆ ನೀವೇ ಎಲ್ಲ ತಿಳ್ಕೋಬೇಕು ಏನೇನು ಆಗ್ತಾ ಇದೆ ಇಲ್ಲಿ ಇಂಪ್ರೂವ್ಮೆಂಟ್ಸ್. ಇದು ನೋಡ್ರಿ ಸ್ನೇಹಿತರೆ, ಇವತ್ತು ನಾವು ಒಂದು ಒಳ್ಳೆ ಪ್ಯಾಕೇಜ್ ಇರುವಂಥ ಸ್ಥಳದಲ್ಲಿದ್ದೀನಿ ಅಂತ ನಿಮ್ಗೆ ನಾ ತಿಳ್ಸೋಕ್ಕೆ ಖುಷಿ ಪಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ರೊಟ್ಟಿ ಸುಡ್ಬೇಕಪ್ಪ ಅಂತಂದ್ರೆ ಜೀನ್ ಬೇಕು, ಒಂದು ಯಂತ್ರ ಬೇಕಂತಾರೆ. ಅದು ಹಿಟ್ಟು ಬಿಸುತ್ತೆ. ಇಲ್ಲ ನನಗೆ ಹಿಟ್ಟು ಅಂತ ಅದನ್ನು ನಾವು ಕಲಿಸ್ಬೇಕಂತೀವಿ. ಆ ಕಲಿಸ್ಬೇಕಪ್ಪ ಅಂತ 5 kg 10 kg ವರೆಗೆ ಸಿಗುವಂಥ ಒಂದು ಸ್ವಂತ ತಾವೇ ಆಟೋ ಇದು ಹಿಟ್ಟು ಕಲಿಸುವಂಥ ಯಂತ್ರ ಸಿಗುತ್ತೆ. ಇಲ್ಲ ನಾವು ಹಿಟ್ಟಾಯಿತು, ಆಮೇಲೆ ನಾವು ಇದ್ರ ಹಿಟ್ಟು ಕಲಿಸಿದ್ವಿ, ಇವತ್ತು ರೊಟ್ಟಿ ಬೇಕಂದ್ರೆ ಅದು 4 ವೆರೈಟಿಯಲ್ಲಿ, ಅಂದರೆ ಒಂದು ನ್ಯಾನೋ, ಆಮೇಲೆ ಸುಪ್ರೀಮು, ಕ್ಲಾಸಿಕ್ ಅಂತ ಈಗ ಒಂದು 4 ವೆರೈಟಿಯಲ್ಲಿ ಸಿಗ್ತೈತಿ. ಅದರಲ್ಲಿ 2 ವೆರೈಟಿ ಏನಪ್ಪ ಅಂತಂದ್ರೆ ಇವು ವೇಸ್ಟೇಜನ್ನು ನಾವು ಕೈಲೇ ರಿಮೂವ್ ಮಾಡಬೇಕಾಗುತ್ತೆ. ಆದರೆ ಇದು ಕ್ಲಾಸಿಕ್ ಮತ್ತು ಸುಪ್ರೀಮ್ ಏನಪ್ಪ ಅಂದ್ರೆ ತಾನು ವೇಸ್ಟೇಜನ್ನು ವಾಪಸ್ ಮತ್ತೆ ಹಿಟ್ ಮಾಡಿಕೊಂಡು ರೊಟ್ಟಿ ಕಣಕದಲ್ಲಿ ಮಿಕ್ಸ್ ಮಾಡಿ ಮತ್ತು ರೊಟ್ಟಿ ಕೊಡುತ್ತೆ. ಇಷ್ಟು 4 ಪ್ಯಾಕೇಜ್ ಇರುವಂಥ ಸ್ಥಳ ಅಂದರೆ ಯಾವುದಪ್ಪ ಅಂದ್ರೆ ಗಾಮನಗಟ್ಟೆಯಲ್ಲಿರುವ ವಿ ಕ್ಯಾಪ್ ಇಂಡಸ್ಟ್ರಿ.
ಈ ಬರೀ ಈ ಇಂಡಸ್ಟ್ರಿ ಏನಪ್ಪ ಅಂತಂದ್ರೆ ಬರೀ ರೊಟ್ಟಿ ಮಾಡ್ತಾರೆ ಅಂತಲ್ಲ, ಈ ರೊಟ್ಟಿ ಯಂತ್ರಗಳನ್ನು ಅವರು ಸುಮಾರು ವಿದೇಶಿಗೆ ಮಾರ್ಕೆಟ್ ಮಾಡ್ಕೊಂಡ್ರೆ, ಸುಮಾರು ದುಬೈ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಂದರೆ ಎಷ್ಟು ದೂರದಲ್ಲಿ ಅಂದರೆ ನಮ್ಮ ರಾಜ್ಯದ ಅಲ್ಲದೆ ಹೊರ ರಾಜ್ಯ ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಈ ಥರ ದೊಡ್ಡ ವಿಶಾಲವಾದ ಮಾರ್ಕೆಟ್. ಜೊತೆಗೆ ಇವರಲ್ಲಿ ಒಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಐತೆ ಅಂತಲೇ ಹೇಳ್ಬೋದು. ಅವರು ಚಕ್ಲಿ ಮಾಡುವ ಮಿಷನ್ ಆಗಿರ್ಬೋದು, ಸಾಕಷ್ಟು ಯಂತ್ರಗಳು ಇವ್ರ ಹತ್ರ ಇವರೇ ಒಂದಿಷ್ಟು ಡೀಲರ್ಶಿಪ್ ತೊಗೊಂಡ್ರೆ. ಯಾಕಂದ್ರೆ ಇಲ್ಲಿ ಬಂದರೆ ಇನ್ನೊಂದು ಹತ್ರ ಹೋಗಿರಬಾರ್ದು, ಎಲ್ಲ ಇಲ್ಲೇ ಖರೀದಿ ಆಗಿರಬೇಕು. ಆ ಥರ ಒಂದು ಸಣ್ಣ ತೆವಿ ಅಂತ ನಮ್ಮ ಭಾಗದ ಏನು ಅಂಚು ಅಂತೀವಲ್ಲ, ಅಲ್ಲಿಂದ ಹಿಡಿದು ಪ್ರತಿಯೊಂದು ಫುಡ್ ಪ್ರೊಸೆಸಿಂಗ್ ಪ್ರಾಡಕ್ಟ್ ಇಲ್ಲಿ ಸಿಗ್ತಾವೆ. ಈ ನೀವು ಹುಬ್ಳಿಗೆ ಬಂದ್ರೆ ಗಾಮನಗಟ್ಟಿಯ ವಿ ಕ್ಯಾಪ್ ಇಂಡಸ್ಟ್ರಿ ಭೇಟಿ ಕೊಡಿ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾವು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಿಂದ ಬಂದಿದ್ದೀವಿ. ನಮ್ದು ಸಮೃದ್ಧಿ ಹೋಮ್ ಪ್ರಾಡಕ್ಟ್ ಅಂತೇಳಿ ನಮ್ಮದೊಂದು ಸಣ್ಣದ ಇದೇ ಕಂಪ್ನಿ ಐತಿ. ಆ ಕಂಪ್ನಿ ಒಳಗೆ ನಮಗೆ ಎಲ್ಲ ಪ್ರಾಡಕ್ಟು ತಯಾರು ಮಾಡ್ತೀವಿ. ರೊಟ್ಟಿ, ಇದು ಖಾರ ಪುಡಿ, ಅದರ ಮೆಷಿನರಿ ಎಲ್ಲ ಥರ ಐಟಮ್ಸ್ ಪದಾರ್ಥಗಳು ಅಂದ್ರೆ ಏನ್ರಿ, ಇದನ್ನು ಈ ಕಾಡಿನಲ್ಲಿ ನ್ಯಾಚುರಲ್ ಆಗಿ ತಯಾರು ಮಾಡೋವಂಥ ಆಹಾರ ಪದಾರ್ಥಗಳನ್ನು ನಾವು ರೆಡಿ ಮಾಡ್ತೀವಿ. ಅದ್ರ ಜೊತೆಗೆ ನಮಗೀಗ ಚಪಾತಿ ಮಷಿನ್ ಬೇಕಾಗಿತ್ತು. ನಾವಿಲ್ಲೇ ಹುಬ್ಳಿ ಒಳಗೆ ಗಾಮನಗಟ್ಟಿ ಹತ್ರ CP ವಿ ಕ್ಯಾಪ್ ಅಂಥೇಳಿ ಕಂಪ್ನಿಗೆ ಬಂದಿದ್ದೀವಿ. ಅಲ್ಲೇ ಪ್ರಾಡಕ್ಟ್ ಎಲ್ಲ ಮಷಿನರಿ ಸಾಮಾನುಗಳು ಅಲ್ಲೇ ರೆಡಿ ಆಗ್ತಾವೆ. ಈ ಸದ್ದ ನಾವು ರೊಟ್ಟಿ ಮಿಷನ್ ತಯಾರಿದ್ದು ಹೊಳ್ಳಿ ರಿಟರ್ನ್ ಬೆಲ್ಟ್ ಅಂತ ಹೇಳಿ ಇದು ನಮ್ಗೆ ಲೈಕ್ ಆಗೈತೆ ರೀ ಸರ. ಇದು ಹೊಳ್ಳಿ ಇದು ಒಂದು ಅಂದ್ರೆ ತಾಸಿಗೆ 600 ರೆಡಿ ಆಕೈತಿ ರೀ. 800 600ರಿಂದ 800 ರೆಡಿ ಆಕೈತಿ ಸರ. ಅದ್ರ ಜೊತೆಗೆ ಹಿಟ್ಟಿನ ಗಿರಣಿ ವಿತ್ ಮಷಿನ್, ಇದು ಗ್ಯಾಸ್ ಒಲಿ, ಬೇಸೋ ತವಾ ಮತ್ತು ಹಿಟ್ಟು ಕಲಿಸೋದು ಆಟೋ ಮಿಕ್ಸಿ, ಆ ಥರ ಇದೆ ರೆಡಿ ಸರ್. ನಮ್ಮ ಪ್ರಾಡಕ್ಟ್ ಎಲ್ಲ ಇವು ಹೋಗಿ ಆದವ್ರು ಸರ ಮಷಿನ್ಗಳು. ನನಗೆ ರಿಟರ್ನ್ಸ್ ಇದೆ ಚಲೋ ಅನಿಸ್ತೀರಿ ಸರ್. ಅಂದ್ರೆ ತಾಸಿಗೆ 800 ಅಂದ್ರೆ ಹೊಳ್ಳಿ ರಿಟರ್ನ್ಸ್ ಸರ್. ರೊಟ್ಟಿ ಸೇಮ್ ಹೆಂಗೆ ಐತಲ್ಲ ರೀ ಹಂಗೆ ಐತ್ರಿ ಸರ್ ಇದು ಮಿಷಿನ್. ಇದೆಲ್ಲ ಐಕತ್ರಿ ಸರ್. ಚಪಾತಿ ಸರ ಇದು ಚಪಾತಿದು ಓಕೆ ಆಗೈತಿ ಸರ್ ನಮ್ಗೆ. ಇದನ್ನು ಒಯ್ಯಾತವ ನೋಡಿರಿ ಸರ್ ಈ ಸದ್ದು.